ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಟೈಟಲ್ ದಿಲ್ ಖುಷ್ ಟೈಟ್ಲಲ್ಲೇ ಒಂದು ಖುಷಿ ಇದೆ. ಆ್ಯಂಡ್ ಈ ವಿಜುವಲ್ಸ್ನ ಮತ್ತು ಟೀಸರ್ ಎಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಫ್ರೆಶ್ನೆಸ್ ಇದೆ. ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ರು ರೈಟ್ರು, ಲಿರಿಕ್ಸಿಸ್ಟು, ಡೈರೆಕ್ಟರ್ ಆಗಿದ್ದಾರೆ. ಆ್ಯಂಡ್ ಯಾವಾಗಲೂ ಕೂಡ ಒಬ್ರು ರೈಟ್ರ್ ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತೊಗೊಂಬರ್ತಾರೆ. ಆ ಫ್ರೆಶ್ನೆಸ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದೂ ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ. ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡಿತ ಚೆನ್ನಾಗಿರುತ್ತೆ ಒಬ್ಬರು ನಿರ್ದೇಶಕರಿಗೆ, ಅಂದರೆ ಲೈಕ್ ರೈಟರ್ ಡೈರೆಕ್ಟರ್ ಆದಾಗ ಅವಷ್ಟು ಕಾಣಿಸ್ತಾ ಇದೆ ವಿಜುವಲ್ಸಲ್ಲಿ. ನನಗೆ ಸುನಿ ಅವ್ರದ್ದು ಇನ್ನೊಂದು ವರ್ಷ ನೋಡೋಂಗಿತ್ತು ಡೈಲಾಗ್ಸ್ ಎಲ್ಲ. ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಎಷ್ಟು ಸಖತ್ತಾಗಿದೆ ಡೈಲಾಗ್ಸ್ ಅಂತ. ಎಸ್ಪೆಷಲಿ ಆ ಹ್ಯೂಮರಸ್ ಡೈಲಾಗ್ಸು, ಒಂದು ಕಾಮಿಡಿ ಪಂಚ್ಗಳು ಭಾಳ ಚೆನ್ನಾಗಿದೆ. ಆ್ಯಂಡ್ ಪೇರ್ ಮುದ್ದಾಗಿ ಕಾಣಿಸ್ತಾರೆ ಇಬ್ರು, ತುಂಬ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ. ಆ್ಯಂಡ್ ರಂಜಿತ್ ಮತ್ತು ಸ್ಪಂದನ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಅದ್ಭುತ ಕಲಾವಿದರುಗಳಿದ್ದಾರೆ. ರಘು ಸರ್, ತರ್ಮಣ ಸರ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಆಗಲೇ ಪವನ್ ಸರ್ ಹೇಳ್ದಂಗೆ ಇವತ್ತು ಎಷ್ಟೇ ಹೊಸದಾಗಿ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟ್ರ್ ತಗೊಬಂದ್ರು ಕೂಡ ಆಡಿಯನ್ಸ್ ಅಂದರೆ ಇವಾಗ ಒಂದು 10 ಇಯರ್ಸಲ್ಲಿ ಇರೋಂಥ ಡಿಫ್ರೆನ್ಸು. ಯಾಕಂತಂದ್ರೆ ಆವಾಗ ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದರೆ ಜನ ಅದನ್ನು ತುಂಬ ಅದ್ಭುತವಾಗಿ ಆರ್ಡಿನರಿ, ಓಕೆ ಒಂದು ಚೆನ್ನಾಗಿದೆ ಅಂತ ಬಂದರೂ ಸಾಕಿತ್ತು ರಿಪೋರ್ಟು, ಅದನ್ನು ಎಕ್ಸ್ಟ್ರಾರ್ಡಿನರಿ ಮಾಡ್ಕೋತಾ ಇದ್ರು ಜನ. ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಬಂದ್ರು, ಸಖತ್ತಾಗಿದೆ ಅಂತ ಬಂದ್ರು ಥಿಯೇಟರ್ಗೆ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ. ಹೌದು, ಎಲ್ಲರಿಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ OTT ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸು, ಎಂಟರ್ಟೈನ್ಮೆಂಟ್, ಅದಕ್ಕೆ ಬೇರೆ ಬೇರೆ ಇರೋಂಥ ಆ್ಯಪ್ಸು ಡಿಸ್ಟ್ರಾಕ್ಟ್ ಮಾಡುತ್ತೆ. ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ್ಲೇ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದ್ರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗಲೂ ಕೂಡ ಒಂದು ಟಿವಿ ಅಥವಾ ಎಲ್ಲೋ ಒಂದು OTT-ನಲ್ಲಿ ನೋಡಿದಾಗ ಸಿಗೋ ಫೀಲ್ಗೂ ಥಿಯೇಟರ್ ಅಟ್ಮಾಸ್ಫಿಯರಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ದಿಲ್ ಖುಷ್ ಇಡೀ ತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ, ಎಲ್ಲ ತಂತ್ರಜ್ಞರಿಗೆ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಕೂಡ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.